ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮೊನ್ನೆ 30ನೇ ತಾರೀಕು SIR ಆರಂಭ ಆಯಿತು. SIRನ ಮಧ್ಯದಲ್ಲೇ PRCಯನ್ನು ತಂದಿದ್ದಾರೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್. ಇದಕ್ಕೆ ಗೈಡ್ಲೈನ್ಸ್ ಅನ್ನು ಕೂಡ 2 ದಿನದ ಹಿಂದೆ ಇಶ್ಯೂ ಮಾಡಿದ್ದಾರೆ. ಆಪರೇಷನಲ್ ಫ್ರೇಮ್ವರ್ಕ್ ಫಾರ್ ಫೆಸಿಲಿಟೇಷನ್ ಆ್ಯಂಡ್ ಟೈಮ್ ಬೌಂಡ್ ಎಶ್ಯೂರೆನ್ಸ್ ಆಫ್ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅಂತ ಹೇಳಿ ಮಾಡಿದ್ದಾರೆ. ಅಂದರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಸುಗಮ ಮತ್ತು ಕಾಲಬದ್ಧ ವಿತರಣೆಗೆ ಸರ್ಕಾರಿ ಪ್ರಮಾಣ ಪತ್ರಗಳು ಮತ್ತು ನಾಗರಿಕ ಸೇವೆಗಳ ವಿತರಣೆಗೆ ಕಾರ್ಯಾಚರಣಾ ಚೌಕಟ್ಟು. ಈ ಹೊಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ಭಾರತದ ಸಂವಿಧಾನ ಆರ್ಟಿಕಲ್ 14ರ ಅಡಿಯಲ್ಲಿ ಭಾರತದಲ್ಲಿ ಭಾರತೀಯರಿಗೆ ಒಂದು ದೇಶ ಒಂದು ಪೌರತ್ವ ಇದೆ. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡೋಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ಸಿಟಿಸನ್ಶಿಪ್ ಕೊಡೋದಕ್ಕೆ, ಅಂದರೆ ನಾಗರಿಕತೆ ಪ್ರಮಾಣ ಪತ್ರ, ಫಾರಿನರ್ಸ್ ಯಾರು ಇವರು ಹೌದೋ ಅಲ್ವಾ ಅನ್ನುವಂಥದ್ದನ್ನು ಕೊಡೋದಕ್ಕೆ, ವಲಸೆ ಸರ್ಟಿಫಿಕೇಟ್ ಕೊಡೋದಕ್ಕೆ, ಅಂದರೆ ಇಮಿಗ್ರೇಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ, ಇದೆಲ್ಲವನ್ನ ಇಂಟರ್ನಲ್ ಸೆಕ್ಯೂರಿಟಿಯ ಆಧಾರದಲ್ಲಿ, ಅಂದರೆ ಆಂತರಿಕ ಭದ್ರತೆಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ. ನಮ್ಮ ಸಂವಿಧಾನ ಕೂಡ ಇದನ್ನೇ ಹೇಳಿದೆ, ಒಂದು ನಾಗರಿಕರಿಗೆ ಒಂದು ಪೌರತ್ವ ಇರಬೇಕು. ಆದರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? SIR ಅನ್ನ ಹಳ್ಳ ಹಿಡಿಸುವಂತ ಕೆಲಸ ನಡೀತಾ ಇದೆ. ನಾವು SIR ಅಲ್ಲಿ ಲೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ಕೂಡ ತಂದ್ವಿ. ಒಂದೇ ಕಡೆ ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ, ಶಾಲೆಗಳಲ್ಲಿ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ ಅನ್ನುವಂಥ ಗಮನಕ್ಕೆ ತಂದ್ವಿ. ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂಥ ಗಮನಕ್ಕೆ ತಂದ್ವಿ. ಇದೆಲ್ಲ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಾಯಿತು, ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಹೇಗೆ ಬಚಾವ್ ಮಾಡೋದು? ಅವರನ್ನು ವೋಟರ್ ಲಿಸ್ಟ್ಗೆ ಹೇಗೆ ಸೇರಿಸೋದು? ಅವರಿಗೆ ಸೌಲಭ್ಯಗಳನ್ನು ಹೇಗೆ ಕೊಡೋದು? ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು. ಆದರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನಿ ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಇವತ್ತು ಕಾನೂನುಬದ್ಧಗೊಳಿಸುವುದಕ್ಕಾಗಿ PRC ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡ್ಬೋದು? ಯಾರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೊಡ್ಬೋದು? ಅದು ಒಬ್ಬ DC ಅಲ್ಲ. ಅವರು ಮಾಡಿರುವಂತ ಕಾನೂನಿನಲ್ಲಿ ಒಬ್ಬ RI ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡ್ಬೋದು. ಎಲ್ಲಿ ಕೊಡ್ಬೋದು?
ಬೆಂಗಳೂರು ಒನ್ನಲ್ಲಿ ಅಪ್ಲಿಕೇಶನ್ ತಗೋಬಹುದು, ಅಟಲ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ತಗೋಬಹುದು, ಎಲ್ಲಿ ಕೂಡ ಅಪ್ಲಿಕೇಶನ್ ತಗೋಬಹುದು. ಅವರಿಗೆ RI ಸರ್ಟಿಫೈ ಮಾಡಿದರೆ ಸಾಕು. ಇವತ್ತು SIR ನಡೆದ ಮೇಲೆ ನಮಗೆ ಗೊತ್ತಾಗಿರುವಂಥದ್ದು, ಇದೇ ರೀತಿಯ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ 50 ರೂಪಾಯಿ ಕೊಟ್ಟು ಕೂಡ BLOಗಳು ಸರ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಇದೆ. ನಿನ್ನೆ ಮೈಸೂರಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ತುಂಬೋದಕ್ಕೆ 50 ರೂಪಾಯಿನ ಕಲೆಕ್ಟ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 50 ರೂಪಾಯಿ ಕೊಡಬೇಕು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಈ PRC ದುರುಪಯೋಗ ಆಗೋಲ್ಲ ಅನ್ನೋದಕ್ಕೆ ಖಾತ್ರಿ ಯಾರು ಖಾತ್ರಿ ಮಾಡ್ತಾರೆ? ಮತ್ತೆ ಭಾರತದ ನಾಗರಿಕತೆಯನ್ನು ಕೊಡೋದಕ್ಕೆ ನೀವು ಯಾರು? ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಬಗ್ಗೆ ಅವಲೋಕನ ಆಗಬೇಕು. ಭಾರತದ ನಾಗರಿಕ ಹೌದಾ ಅಲ್ವಾ ಅನ್ನೋಂಥದ್ದು ತೀರ್ಮಾನ ಆಗಬೇಕು. ನೀವು ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ಹೋಗ್ತೀರಿ ಎಲ್ಲ ಕಡೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಭಾರತದ ಸಂವಿಧಾನ, DK ಶಿವಕುಮಾರ್ ಕೈಯಲ್ಲಿ ಕೂಡ ಭಾರತದ ಸಂವಿಧಾನ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಭಾರತದ ಸಂವಿಧಾನ. ಒಳಗೆ ಖಾಲಿ ಇದ್ರೂ ಅಡ್ಡಿಲ್ಲ, ಯಾಕಂದ್ರೆ ನಿಮ್ಮ ತಲೆನೂ ಖಾಲಿ ಇದೆ. ತಲೆ ಇದ್ದಿದ್ರೆ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮಗೆ ವೋಟ್ ಬ್ಯಾಂಕ್. SIR ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಈ ರಾಜ್ಯದ ಜನ ಎಚ್ಚರ ವಹಿಸಬೇಕಾದ್ದು. ನಾನು ಇಲ್ಲಿರುವಂತ ಮುಸಲ್ಮಾನ ಬಂಧುಗಳಿಗೆ ಕೂಡ ವಿನಂತಿ ಮಾಡ್ತೀನಿ, ಯಾರು ಕರ್ನಾಟಕದ ನಾಗರಿಕರಿದ್ದೀರಿ, ಯಾರು ಕರ್ನಾಟಕದ ಪ್ರಜೆಗಳಿದ್ದೀರಿ, ನಿಮ್ಮ ಹಕ್ಕನ್ನು ಕೂಡ ಅವ್ರು ಕಿತ್ಕೊಳ್ಳೋರಿದ್ದಾರೆ. ಅವ್ರಿಗೇನು ಕೊಡ್ತಾ ಇದ್ದಾರೆ? ಕೇವಲ ಸಿಟಿಜನ್ಶಿಪ್ ಪೌರತ್ವ ಅಲ್ಲ, PRC ಅಲ್ಲ, ಎಲ್ಲ ಸ್ಕೀಮ್ಗಳಲ್ಲಿ ಅವರು ಭಾಗಿದಾರರು. ಅವರು ಮುಂದಿನ ಎಲ್ಲ ಸ್ಕೀಮಲ್ಲಿ ಕೂಡ ಅವ್ರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ, ನಿಮ್ಮಲ್ಲೇ ಶೇರ್ ತಗೊಳ್ತಾರೆ. ಅವರಿಗೆ ಬೇರೆ ಬೇರೆ ಸ್ಕೀಮಲ್ಲಿ, ಅದು ಭಾಗ್ಯಲಕ್ಷ್ಮಿ ಇರ್ಬೋದು, ಅದು ಗೃಹಲಕ್ಷ್ಮಿ ಇರ್ಬೋದು, ಅದು ಯಾವುದೇ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಇದನ್ನು ಕೂಡ ಅವರ ಜೊತೆ ಶೇರ್ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮುಂದೆ ಬಂದಿದೆ. ಅಂದ್ರೆ ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ಸಿನ ಉದ್ದೇಶ ಇಲ್ಲಿಗಲ್ಗಳನ್ನ ಲೀಗಲೈಸ್ ಮಾಡೋದು. ಇದು ನಿಮ್ಮ ಉದ್ದೇಶ ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಧೈರ್ಯ ಮಾಡಿರಲಿಲ್ಲ. ಆದ್ರೆ DK ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ. ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು, ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ
ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿನ ರೆಸಿಡೆಂಟ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನು ನಾವು ಪತ್ತೆ ಮಾಡಿದ್ದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನು ವೋಟರ್ ಲಿಸ್ಟಲ್ಲಿ ಸೇರಿಸೋದು, ಅವರಿಗೆ ಸ್ಕೀಮ್ಗಳನ್ನು ಕೊಡೋದು. ನಿಮಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮಗೆ ಬಹುಸಂಖ್ಯಾತರು ಬೇಕಿಲ್ಲ. ಇವತ್ತು ಮದ್ರಾಸದಲ್ಲಿ, ಮಸೀದಿಗಳಲ್ಲಿ, ಶಾಲೆಗಳಲ್ಲಿ ಒಂದು ಜಾಗದಲ್ಲಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಾಡಿರುವಂಥ ಉದ್ದೇಶ ಇದೆ. ನಿನ್ನ 50 ರೂಪಾಯಿ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರಂದ್ರೆ ಇಲ್ಲಿದೆ. ಗೋವಿಂದರಾಜನಗರದ ಒಂದು ವರದಿ ಏನಿದೆ ಇದರಲ್ಲಿ, ರಾತ್ರಿ 518 ವೋಟ್ ಇದೆ, ಬೆಳಗಿನ ಜಾವದ 650 ಆಗುತ್ತೆ. ಇನ್ನು ಕೆಲವು ಕಡೆ ನಮ್ಮವರನ್ನ ಕಿತ್ತಾಕ್ತಾರೆ. ಅಂದರೆ ಸಂಜೆ 700 ವೋಟ್ ಇರುತ್ತೆ, ಬೆಳಿಗ್ಗೆ ಆಗುವಾಗ ಅದು 500 ಆಗಿರುತ್ತೆ. ಯಾರು ನಿಮ್ದು ಆಯಿತು, ನಿಮ್ಮ ಮಸೀದಿಗಳಲ್ಲಿ ಮದ್ರಾಸಗಳಲ್ಲಿ ಕೆಲಸ ಮುಗಿಯಿತು. ಯಾರು ಇಲ್ಲೇ ವೋಟರ್ಸ್ ಇದ್ದಾರೆ ಅವರ ಅಡ್ರೆಸ್ ಚೇಂಜ್ ಆಗಿದ್ರು, ಈ ಮನೆಯಿಂದ ಅವರು ಆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂದರೆ ಅವರು ಇಲ್ಲಿ ಇಲ್ಲ, ಅವರು ಇಲ್ಲಿ ವಾಸ ಇಲ್ಲ ಅನ್ನುವಂಥ ವರದಿಯನ್ನು ಇವತ್ತು ನಿಮ್ಮ ಅಧಿಕಾರಿಗಳು BLOಗಳು ಕೊಡ್ತಿದ್ದಾರೆ. ಅಂದರೆ ಯಾರು ಎಜುಕೇಟೆಡ್ ವೋಟರ್ಸ್ ಇದ್ದಾರೆ ಅವರನ್ನು ಕಿತ್ತಾಕು, ಎಲ್ಲಿ ಅಲ್ಪಸಂಖ್ಯಾತರ ವೋಟರ್ಸ್ ಇದ್ದಾರೆ ಅವರಿಗೆ ಮೈಗ್ರೇಷನ್ ಅವರನ್ನು ಕೂಡ ಕರ್ಕೊಂಡು ಬಂದು ಸೇರಿಸು. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ರೀತಿ. ವೋಟ್ ಚೋರಿ ಅಂದ್ರೆ ಇದು. ಮತ ಕಳ್ಳತನವನ್ನ ಮಾಡೋದಕ್ಕೆ ನೀವು ಇವತ್ತಿಂದ ದಾರಿ ಹುಡುಕ್ತಾ ಇದ್ದೀರಿ. ಕಾಂಗ್ರೆಸ್ ಅಂದ್ರೆ ಮತ ಕಳ್ಳತನ, ಕಾಂಗ್ರೆಸ್ ಅಂದ್ರೆ ಫೋರ್ಜರಿ, ಕಾಂಗ್ರೆಸ್ ಅಂದ್ರೆ ಅಕ್ರಮ ವಲಸಿಗರಿಗೆ ಭಾರತದೊಳಗೆ ಸೇರಿಸುವಂತ ಒಂದು ದೊಡ್ಡ ಪಾರ್ಟಿ ಇದು ಆಗಿದೆ. ಅಧಿಕೃತವಾಗಿ ಇಲ್ಲಿ ಸರ್ಕಾರ ಮಾಡ್ತಾ ಇದೆ, ಅಧಿಕೃತವಾಗಿ ಇಲ್ಲಿ ಮಾಡ್ತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಹಾಗೇನೆ ನಾನು ನಿನ್ನೆಲ್ಲ ಮೊನ್ನೆ ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಇದನ್ನು ಒಪ್ಪಬಾರ್ದು. ಯಾಕೆಂದ್ರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗಲೇ ನಾವು ಅನುಭವಿಸಿದ್ದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ. ಅಕ್ರಮ ವಲಸಿಗರು ಚಿಕ್ಕಮಗಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರ್ಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳನ್ನು ಅಪಹರಿಸುವಂಥದ್ದು ಹಲವಾರು ಉದಾಹರಣೆಗಳು, ಹಲವಾರು ಕೇಸ್ಗಳನ್ನು ನಾವು ಕಂಡಿದ್ದೀವಿ. ಇದಾದ ಮೇಲೆ ಕೂಡ ಎಚ್ಚೆತ್ತುಕೊಳ್ಳದಂಥ ಸರ್ಕಾರ ಕೇವಲ ಮತಬೇಟೆಯಲ್ಲಿ ತೊಡಗಿಸ್ಕೊಂಡಿದೆ. ಅಧಿಕಾರ ಮಾಡ್ತಾ ಇಲ್ಲ, ಇವರು ಕಾನೂನು ಮಾಡ್ತಾ ಇಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ, ಕಾನ್ಸ್ಟಿಟ್ಯೂಷನನ್ನು ಉಲ್ಲಂಘನೆ ಮಾಡುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಈ PRCಯನ್ನು ನಿಲ್ಲಿಸಬೇಕು. ನಾವೆಲ್ಲರೂ ಕರ್ನಾಟಕದ ನಾಗರಿಕರೇ, ನಾವೆಲ್ಲರೂ ದೇಶದ ನಾಗರಿಕರು. ನಮಗೆ ಯಾವುದು ಕೂಡ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾವು ಇಲ್ಲಿಯವರೇ, ನಮಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ, ನಮಗೆ ಪಾಸ್ಪೋರ್ಟ್ ಸಿಕ್ಕಿದೆ, ಇನ್ಯಾರೋ ಕೆಲವರಿಗೆ BPL ಕಾರ್ಡ್ ಸಿಕ್ಕಿದೆ, ಯೋಜನೆಗಳು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇನ್ನು ಹೊಸದಾಗಿ ನೀವೊಂದು PRC ಮಾಡಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡುವಂಥ ಅಗತ್ಯ ಕರ್ನಾಟಕದಲ್ಲಿ ಇಲ್ಲ. ನಾವ್ಯಾರು ಫಾರಿನರ್ಸ್ ಅಲ್ಲ, ನಾವೆಲ್ಲರೂ ಇಲ್ಲಿಯವರೇ. ಫಾರಿನರ್ಸನ್ನು ಇಲ್ಲಿ ತಂದು ಮಾಡೋದಕ್ಕೆ ನಾವು ಇದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಇದು ಸಂವಿಧಾನ ವಿರೋಧಿ. ಸಂಸತ್ತಲ್ಲಿ ಯಾವುದೇ ಇದಕ್ಕೆ ಕಾನೂನಾಗಿಲ್ಲ, ಸಂವಿಧಾನದಲ್ಲಿ ಯಾವುದೇ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಇದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಇವತ್ತು ಉದ್ಯೋಗದಲ್ಲಿ ಅವಕಾಶ ಅವರಿಗೆ ಕೊಡಲಾಗುತ್ತೆ ಅಂತ ಇದರಲ್ಲಿದೆ. ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಏನು ಕಾನೂನನ್ನು ಅವರು ಮಾಡಿದ್ದಾರೆ, ಯಾವುದು ರೂಲ್ಸನ್ನು ಬಿಡುಗಡೆ ಮಾಡಿದ್ದಾರೆ, ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಬಹಳ ಸ್ಪಷ್ಟ ಇದೆ, ಸರ್ಕಾರಿ ಉದ್ಯೋಗಕ್ಕೆ ಇದು ಯೂಸ್ ಆಗುತ್ತೆ. PRC ಈ ಕಾರ್ಡ್ ಸರ್ಕಾರಿ ಉದ್ಯೋಗದಲ್ಲಿ ಸಿಗುವಾಗ ನೀವು ತೋರಿಸ್ಬೋದು. ಶಿಕ್ಷಣದ ಪ್ರವೇಶ, ಕಾಲೇಜ್ಗಳ ಅಥವಾ ಹಾಸ್ಟೆಲ್ನ ಪ್ರವೇಶ ಸಿಗುವಾಗ ನೀವು ಇದನ್ನು ತೋರಿಸಬೇಕು. ವಿದ್ಯಾರ್ಥಿ ವೇತನ ಪಡೆಯುವಾಗ ಇದನ್ನು ತೋರಿಸಬೇಕು. ಬೇರೆ ಬೇರೆ ಸ್ಕೀಮ್ಗಳಿಗೆ, ಯೋಜನೆಗಳಿಗೆ ಇದನ್ನು ತೋರಿಸಬೇಕು. ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಇದನ್ನು ತೋರಿಸಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಈ ಕಾನೂನಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ನಮ್ಮದು ವಿರೋಧ ಇದೆ. ನೀವು ಹೊಸ ಯಾವುದೇ ಸರ್ಟಿಫಿಕೇಟ್ ಕೊಡುವಂಥ ಅಗತ್ಯ ಇಲ್ಲ. ಭಾರತದ ನಾಗರಿಕರು ನಾವು ಇವತ್ತು ನಿನ್ನೆ ಎಲ್ಲಿಂದೋ
ಪಾಕಿಸ್ತಾನನೋ ಬಾಂಗ್ಲಾದೇಶದಿಂದ ಬಂದವರಲ್ಲ. ನಾವು ಭಾರತದಲ್ಲಿ ಹುಟ್ಟಿದವರು, ಭಾರತದಲ್ಲಿ ಬೆಳೆದವರು, ನಾವು ಕನ್ನಡಿಗರು, ನಾವು ಇಲ್ಲೇ ಇರುವವರು. ಕರ್ನಾಟಕದ ಗೃಹ ಇಲಾಖೆ ಎಲ್ಲಿದೆ? ಕರ್ನಾಟಕದ ಗೃಹ ಸಚಿವರು RSS ಸಚಿವರು, ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂಥ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಾಗುತ್ತಾ ಇರುವಂಥ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನನಗೆ ಹೇಳಿಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆದ್ರೆ ಮಾತಾಡೋದು RSS ಬಗ್ಗೆ. ಅಂದರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನು ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನು ನಡೀತಿದೆ ಅನ್ನೋದನ್ನು ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರು, ಇವರು RSS ಸಚಿವರು ಎರಡೇ. ಯಾವ ಕಂಡೀಷನ್ ಆದರೂ ಆ ಕಂಡೀಷನ್ ಮುರಿಯೋಕ್ಕೆ ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIRಗೆ ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರ್ದು ಅಂತ ಭಾಷಣ ಮಾಡೋದು, ಅದೇ ಮಾಡಿಸೋದು ಅಲ್ಲೇ. ಹಾಗೆಯೇ ನಮ್ಮ RIಗಳು ಇವತ್ತು 50 ರೂಪಾಯಿ ತೊಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತೊಗೊಂಡು PRC ಕೊಡಲ್ಲ ಅಂತ ಏನು ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ? ಹೋಗ್ಲಿ, ಒಬ್ಬ DC ಗೆ ಇದ್ದಾರೆ, IAS ಅಧಿಕಾರಿ, ಅವನು DC ಅಂದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಅದು ಇದನ್ನು ಸರ್ಟಿಫೈ ಮಾಡಕ್ಕೆ ಕೊಟ್ರೆ ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು 1ನಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಏನು ನಡೆಸಿದ್ದೀರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗಬೇಕು? ಇಷ್ಟೊಂದು ಜನ ನುಸುಳುಕೋರರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವುದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಕೇಂದ್ರ ಚುನಾವಣಾ ಆಯೋಗ FIR ಮಾಡೋದಕ್ಕೆ 11 ಡಾಕ್ಯುಮೆಂಟ್ಸ್ ಏನು ಕೇಳಿದೆ, ಅದರೊಳಗಡೆ PRCನೂ ಒಂದು. ಹಾಗಾಗಿ ಇದು PRC ಇಲ್ಲಿಗಲ್ ಅಂತ ಹೇಳೋಕ್ಕಾಗಲ್ಲ. ಈಗ ಅಸ್ಸಾಮು ಮತ್ತು ಜಾರ್ಖಂಡ್ ಸೇರಿ ಅನೇಕ ರಾಜ್ಯಗಳು ಆಲ್ರೆಡಿ PRCನ ಕೊಟ್ಟಿವೆ. ಇದೇ ಕರ್ನಾಟಕ ಹೊಸ ರಾಜ್ಯ. ಪರ್ಮನೆಂಟ್ ರೆಸಿಡೆನ್ಸಿ ಕಾರ್ಡನ್ನು ಕೊಡೋದಕ್ಕೆ ಆಗೋದಿಲ್ಲ. ಅವರು ಬೇರೆ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇದೆ? ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಹೆಂಗೆ ಕೊಡೋಕ್ಕಾಗುತ್ತೆ? ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಅನ್ನುವಂಥದ್ದನ್ನು ಸಪ್ರೇಟಾಗಿ ಪ್ರಿಂಟ್ ಮಾಡಿ ಎಲ್ಲ ಉದ್ಯೋಗಗಳಿಗೆ ಎಲ್ಲ ಇದನ್ನೇ ನಾವು ಇನ್ನು ಮುಂದೆ ಪರಿಗಣಿಸ್ತೀವಿ ಅನ್ನುವಂಥದ್ದು ಮಾಡೋಕ್ಕಾಗಲ್ಲ. ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಮಾಡಬೇಕಿದು. ನೀವು ಅಕ್ರಮ ವಲಸಿಗರಿಗೆ ಕೊಡ್ತೀರಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೆಂಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯೋ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತೊಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಮೇಡಮ್ 10 ವರ್ಷ ಇದ್ರೆ ಸಾಕಂತ ಹೇಳಿದ್ರು. ಕರ್ನಾಟಕದಲ್ಲಿ 10 ವರ್ಷ ವಾಸ ಇರುತ್ತೆ, 8 ಕಂಡೀಷನ್ ಅದು ಒಂದು. ಅದೇ ಸರ್ಕಾರದ ಸರ್ಟಿಫೈ ಮಾಡ್ತಾರೆ 10 ವರ್ಷ. ಅದೇ 10 ವರ್ಷ ಇರಬೇಕು ಅಂತಂದ್ರೆ ಕರ್ನಾಟಕದಲ್ಲಿ 10 ವರ್ಷ ಇದ್ರು ಅಂತ ಸರ್ಟಿಫೈ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ ಜವಾಬ್ದಾರಿ ಇರುವಂಥ ಆಫೀಸರು ಇದನ್ನು ಕೊಡಬೇಕು. ಅಟ್ಲೀಸ್ಟ್ ನೀವು TC ಕೇಡರ್ಗೆ ಕೊಟ್ಟರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೇಡರ್ಗೆ ಕೊಟ್ಟರೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಬಿಕಾಸ್ ಈಸ್ IAS ಆಫೀಸರ್, ಈಸ್ ಆನ್ಸರಬಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ನೀವು ಇಲ್ಲಿ RIಗೆ ಕೊಟ್ಟರೆ ಅವ್ರು ಯಾರು ಬೇಕಾದ್ರೂ ಮಾಡ್ತಾರೆ.
ಕರ್ನಾಟಕದಲ್ಲಾದ್ರೂ PRC ಬೇಡ ಅಂದ್ರೆ ಎಲೆಕ್ಷನ್ ಕಮಿಷನ್ಗೆ ರಿಕ್ವೆಸ್ಟ್ ಮಾಡಿ ನೀವು ಈ ಇಲೆಕ್ಷನ್ ಕಮಿಷನ್ಗೆ ಯಾಕೆ? ಇಲೆಕ್ಷನ್ ಕಮಿಷನ್ ಬೇರೆ ಸರ್ಟಿಫಿಕೇಟ್ ಕೇಳಿದ್ಯಲ್ಲ, ಅದನ್ನು ಕೊಡ್ಬೋದಲ್ಲ. ಡಾಕ್ಯುಮೆಂಟ್ ಇಂದ PRC ತೆಗೀರಿ ಅಂತ ಕೇಳ್ಬೋದಲ್ಲ. ಅದು ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ PRC ಬೇಡ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ SIR ನಡೆದಂಥ ಅಕ್ರಮವನ್ನು ನೋಡಿದ ಮೇಲೆ ನಮ್ಗೆ ಅನಿಸಿದೆ ಇವರು ಇದನ್ನು ದುರುಪಯೋಗ ಮಾಡ್ತಾರೆ. ಇವರು ಮತ್ತೆ ಮಸೀದಿಗಳಲ್ಲಿ ಮತ್ತೆ ಮದ್ರಸೆಗಳಲ್ಲಿ ಕೂತ್ಕೊಂಡು ಒಂದು ಸಮುದಾಯದವರನ್ನ ವೋಟರ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮವರನ್ನ, ಅದಕ್ಕೆ ಉದಾಹರಣೆ ನಾನು ನಿಮಗೆ ಹೇಳಿದೆ ಗೋವಿಂದರಾಜನಗರದ್ದು. ನಮ್ಮವರನ್ನ ವೋಟರ್ ಲಿಸ್ಟಿಂದ ತೆಗಿಸೋಕ್ಕೆ ರಾತ್ರೋರಾತ್ರಿ ಯಾರಪ್ಪ ಹೋದ್ರು 5 ಗಂಟೆ ರಾತ್ರಿಗೆ ಇದರಲ್ಲಿ ನಮೂದಾಗುತ್ತೆ 4 ಗಂಟೆಗೆ ಎಷ್ಟು ವೋಟರ್ಸ್ ಇದ್ರು, ಅಂದರೆ ಸಂಜೆ 4 ಗಂಟೆಗೆ ವೋಟರ್ ಲಿಸ್ಟಲ್ಲಿ SIR ಅಲ್ಲಿ ಎಷ್ಟಾಗಿದೆ, ಎಷ್ಟು ವೋಟರ್ಸ್ ಇದ್ರು, ಬೆಳಿಗ್ಗೆ 10 ಗಂಟೆಗೆ ಎಷ್ಟಿದ್ರು, ರಾತ್ರೋರಾತ್ರಿ ಯಾರಪ್ಪ ಹೋಗಿ ಇದನ್ನು ಮಾಡಿದ್ದಾರೆ. ಮೈನಸ್ ಆದರೂ ಯಾರು ಮಾಡಿದ್ದಾರೆ, ಪ್ಲಸ್ ಆದರೂ ಯಾರು ಮಾಡಿದ್ದಾರೆ? ಯಾರು ರಾತ್ರಿ ಮನೆಗೆ ಹೋಗಿದ್ರು, ಡೇ ಟೈಮೇ ಹೋಗೋದಂಥವ್ರು ಇವರು, ಹೌಸ್ ಟು ಹೌಸು. ಇನ್ನು ರಾತ್ರಿ 5 ಗಂಟೆಗೆ ಎದ್ದು ಯಾರು ಮಾಡಿದ್ದಾರೆ? ಇದಕ್ಕೆ ಉತ್ತರ ಹೇಳಬೇಕಲ್ಲ ಸರ್ಕಾರ. ಶಾಸಕರು ನಮ್ಮ ಕೆಲಸನೇ ಶಾಸನ ಮಾಡೋದು, ಗೌರ್ಮೆಂಟ್ ಇಂದ ಆರ್ಡರ್ ಕೊಡ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಕೊಡೋದಲ್ಲ, ಸರ್ಕಾರದಿಂದ ಕೊಡೋದು. ಸರ್ಕಾರದಿಂದ ಕೊಟ್ಟಿದ್ದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಈಗ ಓದಿರುವುದೇ ಕರ್ನಾಟಕ ಸರ್ಕಾರದ ನಡವಳಿಗಳು. ಇದು ಕರ್ನಾಟಕ ಸರ್ಕಾರದ ಆದೇಶ. ಕರ್ನಾಟಕ ಸರ್ಕಾರದ ಆದೇಶವನ್ನೇ ಹೇಳ್ತಾ ಇರೋದು. ನೀವು ನಿಮ್ಮ ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಇದು ಮಾಡ್ತಾ ಇದ್ದೀರಿ ಅಂತ. ನೀವು ಸರ್ಕಾರವಾಗಿ ಉಳ್ಕೊಂಡಿಲ್ಲ, ನೀವು ಕಾಂಗ್ರೆಸ್ ಪಾರ್ಟಿ ಆಗಿದ್ದೀರಿ. ವಿಧಾನಸೌಧದಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ನಡೆಸ್ತಾ ಇದ್ದೀರಿ. ನೀವು ಸರ್ಕಾರ ಇದ್ರೆ ಜವಾಬ್ದಾರಿಯಿಂದ ನಡ್ಕೊಳ್ಳುತ್ತೆ. ಕಾಂಗ್ರೆಸ್ ಬೇಜವಾಬ್ದಾರಿ ಇದೆ. ದೇಶದಲ್ಲೂ ಏನಾದರೂ ಮಾತಾಡು, ವಿದೇಶಕ್ಕೆ ಹೋಗಿ ಏನು ಮಾತಾಡು, ನಮ್ಮ ದೇಶಕ್ಕೆ ಏನೋ ಅಪಮಾನ ಮಾಡಬೇಕು ಅದೆಲ್ಲ ಮಾಡು. ಇದು ಕಾಂಗ್ರೆಸ್ ಇದು ಕತೆ, ಸರ್ಕಾರದಲ್ಲ. ಮೇಡಮ್, ಈಗ ನೀವು ಇಷ್ಟೊಂದು ಗಂಭೀರ ಆರೋಪಗಳನ್ನ SIR ಮತ್ತು ಇದರ ವಿಚಾರವಾಗಿ ಮಾಡಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಕೊಟ್ಟಿದ್ದೀರಿ, ದೂರನ್ನು ಕೊಟ್ಟಿದ್ದೀರಿ. ಆಯೋಗ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆಯಾ? ಅದಕ್ಕೂ ಗೈಡ್ಲೈನ್ಸ್ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಎನ್ಯುಮರೇಷನ್ ಫಾರ್ಮ್ ತುಂಬಲಿ, ಆವಾಗ ನಮಗೆ ಗೊತ್ತಾಗುತ್ತೆ ನಿಜವಾದ ವೋಟರ್ಸು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಅನ್ನುವಂಥದ್ದನ್ನು. ಅವರ ಗೈಡ್ಲೈನ್ಸನ್ನು ಫಾಲೋ ಮಾಡೇ ಮಾಡ್ತಾರೆ. ನಾವು ಅವರ ಗಮನಕ್ಕೆ ತಂದಿದ್ದೀವಿ. 25 ಜನಕ್ಕೆ ನೋಟಿಸು ಕೊಟ್ಟಿದ್ದಾರೆ ಅಧಿಕಾರಿಗಳು. ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನೀವು ಎಲ್ಲೇ ರಾತ್ರೋರಾತ್ರಿ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಹಂಗಾದ್ರೆ ಅಕ್ರಮವಾಗಿ ನಡೀತಾ ಇದೆ ಅಂತ ಆಯ್ತು. ನೀವು ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಚುನಾವಣಾ ಆಯೋಗದವರು ಪ್ರೆಸ್ ಮೀಟ್ ಮಾಡ್ತಾರೆ, ಯಾವುದೇ ಅಕ್ರಮ ನಡೀತಾ ಇಲ್ಲ ಅಂತ ಅನ್ಬುಕ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಮತ್ತೆ 25 ಜನಕ್ಕೆ ನೋಟಿಸ್ ಹಾಕಿ ಕೊಟ್ಟಿದ್ದಾರೆ ಅಂತ ಅವರು ಅಷ್ಟೇ ಕೊಟ್ಟಿದ್ದಾರೆ. ಯಾರ್ಯಾರು ಮಸೀದಿ ಮದರಸೆಗಳಲ್ಲಿ ತುಂಬಿದ್ರು ಅರ್ಜಿಗಳನ್ನ ಅವ್ಯಾವ ವಾಪಸ್ ಪಡೆದಿಲ್ಲ. ಇಲ್ಲ, ಅದನ್ನೇ ನಾವು ಕೇಳ್ತಾ ಇರೋದು. ಈಗೆಲ್ಲವೂ ಅಕ್ರಮ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ದಬಾವ್ ಹಾಕಿ, ಅವರಿಗೆ ಒತ್ತಡ ಮಾಡಿ, ಅವರಿಗೆ ಹೆದರಿಸಿ ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಸ್ತಿದೆ. ಮೊದಲ ದಿನದ ಕೂಡ ನಮ್ಮ ಆರೋಪ ಇದೆ. ಅವರು ಗಂಭೀರವಾಗಿ ತಗೊಂಡಿದ್ದಾರೆ. ಅವರು ನೋಟಿಫಿಕೇಶನ್ ಅನ್ನ ಹೊರಡಿಸ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಅಧಿಕಾರಿಗಳನ್ನು ಕಳಿಸಿದ್ದಾರೆ, ಟೀಮ್ ಕಳಿಸಿದ್ದಾರೆ, ಒಬ್ಸರ್ವ್ ಮಾಡಕ್ಕೆ ಹೇಳಿದ್ದಾರೆ. ಇದೆಲ್ಲವೂ ನಡೆಯುತ್ತೆ. ಮಸೀದಿ ಮದ್ರಸದಲ್ಲಿ ಒಟ್ಟೊಟ್ಟು ಮಾಡಿದವರು ಕ್ಯಾನ್ಸಲ್ ಆಗ್ಬೇಕಲ್ವಾ ಇವಾಗ? ಅದನ್ನ ನಾವು ಮಾಡಲ್ಲ ಅಂತ ಆಗತ್ತೆ ಮಾಡಲ್ಲ ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಮತ್ತೆ ನೀವು ಕೊಟ್ಟಿದ್ದು ವೇಸ್ಟ್ ಆಯ್ತು. ವೇಸ್ಟ್ ಆಗಲ್ಲ, ಅದಕ್ಕೆ ಅರ್ಥ ಬಂದೇ ಬರುತ್ತೆ. ವೇಸ್ಟ್ ಯಾಕಾಗುತ್ತೆ? ಜನರಿಗೆ ಮಾಹಿತಿಯನ್ನು ಕೊಟ್ರಿ. ನೀವು ಹೇಳಿದ ತಕ್ಷಣ ಕಾಂಗ್ರೆಸ್ ನಿಮ್ಗೆ ವಿಶ್ವಾಸ ಇದೆ ನಾನು ಅನ್ಕೊಂಡಿಲ್ಲ. ಸೊ ಕಾನೂನಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಮಾತಾಡೋಣ. ಇದಕ್ಕೆ ಏನು ಮಾಡ್ಬೋದು? ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಏನು ಮಾಡ್ಬೋದು, ಸಂವಿಧಾನ ಪ್ರಕಾರ ಏನಿದೆ ಅಂತ. ಯಾಕಂದರೆ ನಾನು ಆರ್ಟಿಕಲ್ 14 ಬಗ್ಗೆ ಮಾತಾಡಿದೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಪ್ರಕಾರ ಇದನ್ನು ನಾನು ಮಾತಾಡಿದ್ದೀನಿ. ಅದಕ್ಕಾಗಿ ಅದರ ಆಧಾರದಲ್ಲಿ ನಾವು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಯೋಚನೆ ಮಾಡ್ತೀವಿ. ಶಿವಕುಮಾರ್ ಅವರು ಅಧಿಕಾರಿಗಳಿದ್ದಾಗ ಯಾಕೆ ಅಕ್ರಮ ಓಡಿಸಿದ್ರೆ ಯಾಕೆ ದೇಶದಿಂದ ಓಡಿಸಿದ್ರು ಅಂತ ಮೊನ್ನೆ ಕೇಳಿದ್ರು. ಎಲ್ಲ ಕಾಲದಲ್ಲಿ ನಾವು ಓಡಿಸಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ಯಾರು ಅಕ್ರಮರಿದ್ದರೆ ಖಂಡಿತ ಓಡಿಸಿದ್ದೀವಿ. ಇವರು ಬಂದು ಆಶ್ರಯ ಕೊಡ್ತಿದ್ದಾರೆ ಅಷ್ಟೇ. ಇವರು ರಕ್ಷಣೆ ಮಾಡ್ತಿದ್ದಾರೆ. ನಾನೇ ಹೋದೆ ಹೆಬ್ಬಾಳದಲ್ಲಿ, ಅಲ್ಲಿಂದ ಕರ್ಕೊಂಡೋಗಿ ಇನ್ನೊಂದು ಕಡೆ ಇಟ್ಟರು, ಅಮ್ಮನಕೆರೆಯಲ್ಲಿ ನಾನೇ ಹೋದೆ. ನಮ್ಮ ಕ್ಷೇತ್ರದಲ್ಲೇ 2-3 ಕಡೆ ಆಯಿತು. ನಾವು ಹೋದಾಗ ಅವರನ್ನಲ್ಲಿ ಒಕ್ಕಲೆ ಎಬ್ಬಿಸಿದಂತೆ ಮಾಡೋದು, ನಾಟಕ ಮಾಡೋದು, ಆಮೇಲೆ ತಗೊಂಡೋಗಿ ಇನ್ನೊಂದು ಕಡೆ ಇಡೋದು. ನಾವು ನನ್ನ ಕ್ಷೇತ್ರ ಯಾವುದಿಲ್ವೋ ಅಲ್ಲಿ ಇಡೋದು, ಇಲ್ಲ ಯಾವುದೋ ಜಮೀರ್ ಖಾನ್ ಕ್ಷೇತ್ರನ ಇನ್ನೆಲ್ಲೋ ತಗೊಂಡೋಗಿ ಇಡೋದು. ಇದನ್ನು ಮಾಡ್ತಿದ್ದಾರೆ ಅವರು. ಯಾಕಂದರೆ ಅವರಿಗೆ ಬೇಕಲ್ಲ ಅವರ ಬಂಧುಗಳು. ನಮ್ಮ ರಾಜ್ಯದ ಬಂಧುಗಳು ಸಾಕು ನಮಗೆ ಅವರ ಬಗ್ಗೆ ರೆಸ್ಪೆಕ್ಟ್ ಇದೆ. ಆದರೆ ಬಾಂಗ್ಲಾದಿಂದ ಬಂದವರು ಕೂಡ ಇವರಿಗೆ ಬಂಧುಗಳಾಗಿದ್ದಾರೆ ಈಗ.